ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ PUC ಕನ್ನಡ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ ಪೇಪರ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಚಾಪ್ಟರ್ ವೈಸ್ MCQs, ಮ್ಯಾಚ್ ದ ಫಾಲೋಯಿಂಗ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಹಾಗೆ ಕ್ವಶನ್ ನಂಬರ್ 40ನಲ್ಲಿ ಪೊಯಮ್ನ ಕೇಳಿ ಅದ್ರ ಮೇಲೆ ಕ್ವಶನ್ನ ಕೇಳುವಂತಹ ಬಂದೇ ಬರುವ ಕ್ವಶನ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ, ಆ ಎಲ್ಲ ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇದು ಕಂಪ್ಲೀಟಾಗಿ ನಿಮಗೆ ಕ್ವಶನ್ ಪೇಪರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟಾಪ್ 5 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಆ ಎಲ್ಲ ವಿಡಿಯೋಸು ನಿಮಗೆ ಸಿಗಬೇಕು ಅಂತಂದರೆ ಆ ಟಾಪ್ 5 ಮಾಡೆಲ್ ಕ್ವಶನ್ ಪೇಪರು ನಿಮ್ಮ ಎಕ್ಸಾಮ್ಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡಾಗ ಮಾತ್ರ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡಿಬಿಡಿ. ಯಾಕಂತಂದರೆ ನಾನು PDF ಎಲ್ಲಿ ಪ್ರೊವೈಡ್ ಮಾಡ್ತೀನಿ, ಸೊ ಯಾವ ರೀತಿಯಾಗಿ ನಿಮಗೆ PDF ಸಿಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇರೆ ಬೇರೆ ಜಿಲ್ಲೆಯದು ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರು ಮತ್ತು ಸೆಕೆಂಡ್ ಟೆಸ್ಟ್ ಕ್ವಶನ್ ಪೇಪರು ಮತ್ತು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರೋಂಥ ಮಾಡೆಲ್ ಕ್ವಶನ್ ಪೇಪರು, ಅದ್ರ ಜೊತೆಗೆ ಪಾಸಿಂಗ್ ಪ್ಯಾಕೇಜ್ದು ಬಂದೇ ಬರುವಂತಹ ನಿಮಗೆ 2 ಮಾರ್ಕ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಕೇಳುವಂಥ ಕ್ವಶನ್ಗಳನ್ನ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಅಂತ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ದು ಬೇರೆ ಬೇರೆ ಜಿಲ್ಲೆದು ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿದ್ದೀನಲ್ಲ, ಈ ಮಿಡ್ ಟರ್ಮ್ ಎಕ್ಸಾಮಲ್ಲಿ ನಿಮಗೆ ಅರ್ಧ ಸಿಲೆಬಸ್ಸು ಕವರ್ ಆಗಿರುತ್ತೆ. ಇನ್ನು ಅರ್ಧ ಸಿಲೆಬಸ್ ಮ್ಯಾಮ್ ಏನು ಮಾಡಬೇಕು ಅಂತ ಅಂದರೆ, ಇಲ್ಲಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಎಲ್ಲ ಕ್ವಶನ್ಗಳು ಓದಿ. ಇದು ಮಿಡ್ ಟರ್ಮ್ಗೆ ನಿಮಗೆ ಆಫ್ ಸಿಲೆಬಸ್ ಅಷ್ಟೇ ಎಕ್ಸಾಮಿಗೆ ಬರೋದು. ಪ್ರಿಪ್ರೇಟ್ರಿ ಎಕ್ಸಾಮ್ದು ಕ್ವಶನ್ ಪೇಪರ್ ಆದರೆ ನಿಮಗೆ ಫುಲ್ ಕಂಪ್ಲೀಟಾಗಿ ಎಲ್ಲ ಸಿಲೆಬಸ್ ಇರುತ್ತೆ. ಮಿಡ್ ಟರ್ಮಲ್ಲಿ ಅರ್ಧ ಸಿಲೆಬಸ್ ಇರುತ್ತೆ ಅಲ್ವಾ. ನೀವೇನು ಮಾಡಬೇಕು, ಈ ಮಿಡ್ ಟರ್ಮಲ್ಲಿ ಕೊಟ್ಟಿರೋಂಥ ಕ್ವಶನ್ನ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಸೊ ನಿಮಗೆ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಅಂತ ಏನೂ ವ್ಯತ್ಯಾಸ ಇಲ್ಲ ಕ್ವಶನ್ ಪೇಪರಲ್ಲಿ. ಕ್ವಶನ್ ನಂಬರ್ 40ನಲ್ಲಿ ಮಾತ್ರ ನಿಮಗೆ ಚೇಂಜಸ್ ಆಗುತ್ತೆ. ಆ ಕ್ವಶನ್ನು ಕೂಡ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಆ ಕ್ವಶನ್ನು ಕೂಡ ನಾನು ಬಂದೇ ಬರೋ ಕ್ವಶನ್ನ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ವ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ, ಆಯಿತಾ. ಇಲ್ಲಿ ನೀವೇನು ಮಾಡಬೇಕು, ಈ ಮಿಡ್ ಟರ್ಮ್ದು ಪೇಪರ್ ಏನಿದೆ ಸಂಪೂರ್ಣವಾಗಿ ಓದ್ಕೊಳ್ಳಿ. ಇನ್ನು ಅರ್ಧ ಸಿಲೆಬಸ್ಸಿಗೆ ನೀವೇನು ಮಾಡಬೇಕು ಅಂತಂದರೆ, ಅಗೇನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿದ್ದೀನಿ, ವಿಡಿಯೋ ಲಿಂಕ್. ಅದರಲ್ಲಿ ನಿಮಗೆ ನಾನು 2 ಮಾರ್ಕ್ಸ್ದು ಸಪ್ರೇಟಾಗಿ ಚಾಪ್ಟರ್ ವೈಸು 2 ಮಾರ್ಕ್ಸು, 3 ಮಾರ್ಕ್ಸ್ದು, 4 ಮಾರ್ಕ್ಸ್ದು ಜೊತೆಗೆ ಗ್ರಾಮರ್ ಕ್ವಶನ್ ಕೂಡ ಬೇಗ ಅಪ್ಲೋಡ್ ಮಾಡ್ತೀನಿ. ಆ ಎಲ್ಲ ವೀಡಿಯೋಸ್ನ ನೀವು ಚೆನ್ನಾಗಿ ರೆಫರ್ ಮಾಡಿ. ಅದರಲ್ಲಿ ಇನ್ನರ್ಧ ಸಿಲೆಬಸ್ಸು ಕಂಪ್ಲೀಟ್ ಆಗುತ್ತೆ. ಆವಾಗ ನಿಮಗೆ ಇದರಲ್ಲಿ ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ನ ಓದ್ಕೊಂಡು ನೀವು ಈಸಿಯಾಗಿ 75+ ಅಥವಾ 80/80ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಿಮ್ಗೆ ಈಗಾಗಲೇ ಗೊತ್ತು, ಫಸ್ಟ್ PUC ಎಕ್ಸಾಮ್ನ ಏನು ಕಾಲೇಜ್ ಹಂತದಲ್ಲೇ ನಡೆಸ್ತಾ ಇದ್ದಾರೆ. ನಿಮ್ಮ ಲೆಕ್ಚರರ್ಸ್ ಏನಿರ್ತಾರೆ ಅವರೇ ನಿಮಗೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡೋದು. ಹಾಗಾಗಿ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಕ್ವಶನ್ ಪೇಪರ್ನ ಒಂದು ಮೀಡಿಯಮ್ ಆಗಿ ಪೇಪರ್ನ ಸೆಟ್ ಮಾಡಿರ್ತಾರೆ. ತುಂಬ ಡಿಫಿಕಲ್ಟಿ ಏನಿರೋದಿಲ್ಲ. ಜಸ್ಟ್ ನೀವು ನಮ್ಮ ವೀಡಿಯೋಸ್ನ ರೆಫರ್ ಮಾಡಿದರೂ ಸಾಕು, ನಮ್ಮ ವೀಡಿಯೋಸಲ್ಲಿ ಇರ್ತಕ್ಕಂಥ ಕ್ವಶನ್ ಓದ್ಕೊಂಡ್ರೂ ಸಾಕು. ಯಾಕಂತಂದರೆ ನಾವು ಕೂಡ ಬ್ಲೂ ಪ್ರಿಂಟ್ನ ರೆಫರ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿರುತ್ತೆ ಅದನ್ನೆಲ್ಲ ರೆಫರ್ ಮಾಡಿ ಅವನ್ನೆಲ್ಲ ನಿಮಗೆ ರಿಪೀಟ್ ಚಾಪ್ಟರ್ ವೈಸು ನಾವು ನಿಮಗೆ ಫಿಕ್ಸ್ಡ್ ಕ್ವಶನ್ಸ್ ಅಂತ ಕೊಡೋದು, ಆಯಿತಾ. ಆ ಕ್ವಶನ್ಗಳೇ 100% ಬರೋದು. ಅದು ಬಿಟ್ಟು ಬೇರೆ ಇನ್ನೇನು ಬರೋದಿಲ್ಲ. ಐ ಹೋಪ್ ನಿಮ್ಮ ಎಲ್ಲ ಡೌಟ್ಸು ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ನಿಮಗೆ ಡಿಸ್ಟ್ರಿಕ್ಟ್ ವೈಸು ಇಲ್ಲಿ ಫಸ್ಟ್ PUC ಎಕ್ಸಾಮ್ ಡೇಟ್ಸು ಚೇಂಜ್ ಇರುತ್ತೆ. ಸೊ ಇವತ್ತು ಕನ್ನಡ ಇದ್ದರೆ ಬೇರೆಯವ್ರಿಗೆ ಅಕೌಂಟೆನ್ಸಿ ಇರುತ್ತೆ, ಬೇರೆಯವ್ರಿಗೆ ಕೆಮಿಸ್ಟ್ರಿ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ನೀವು ಅಂತಂದರೆ, ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ಕಾಲೇಜಲ್ಲಿ ಯಾವುದು ಎಕ್ಸಾಮ್ ಆಗಿರುತ್ತೆ, ಎಕ್ಸಾಮ್ ಮುಗಿದ ನಂತರ ನನಗೆ ನಿಮ್ಮ ಕ್ವಶನ್ ಪೇಪರ್ನ ಮೇಲ್ ಮಾಡಿ. ನನ್ನ ಒಂದು ಮೇಲ್ ID ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಥವಾ ಆ ಕ್ವಶನ್ ಪೇಪರ್ದು ಫೋಟೋನ ನೀಟಾಗಿ ತೆಗೆದುಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಾದರೂ ಕೂಡ ಸೆಂಡ್ ಮಾಡಿ. ಇನ್ಸ್ಟಾಗ್ರಾಮ್ ID ಕೂಡ ಈ ವಿಡಿಯೋ ಕೆಳಗಡೆ ಇದೆ, ಓಕೆನಾ. ಆ ರೀತಿಯಾಗಿ ನೀವು ಕ್ವಶನ್ ಪೇಪರ್ನ ಸೆಂಡ್ ಮಾಡೋದ್ರಿಂದ ನಿಮಗೂ ಅನುಕೂಲ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ಗೂ ಅನುಕೂಲ ಆಗುತ್ತೆ. ಸೊ ನಿಮಗಿದ್ದಿದ್ದು ಬೇರೆಯವ್ರಿಗೆ ಅಂದರೆ ಒಂದಿನದಲ್ಲಿ ಮೀನ್ಸ್ ಬೇರೆ ಬೇರೆ ಡಿಸ್ಟ್ರಿಕ್ ಅವ್ರಿಗೆ ಬೇರೆ ಬೇರೆ ದಿನ ಬೇರೆ ಬೇರೆ ಸಬ್ಜೆಕ್ಟ್ ಇರುತ್ತೆ ಅಲ್ವಾ, ಆ ರೀತಿಯಾಗಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.